ಸೇಮ್ ಒಂದು ಮದುವೆಗೆ ಹೋಗ್ಬಿಟ್ಟು 100 ರೂಪಾಯಿ ಮುಯ್ಯಿ ಹಾಕ್ಬಿಟ್ಟು ಮದುವೆ ಊಟ ಮಾಡ್ಕೊಂಬರಲ್ಲ, ಹಂಗೆ ಲೆಕ್ಕ ಅಷ್ಟೇ ಇದು. ಬಟ್ ಇವಾಗೆಲ್ಲ 100 ರೂಪಾಯಿ ಮುಯ್ಯಿ ಹಾಕಲ್ಲ, ಎಲ್ಲ 500 ರೂಪಾಯಿನೇ ಹಾಕೋದು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹೊಸಕೋಟೆಗೆ ಬಂದಿದ್ದೀವಿ, ಒಂದು ಒಳ್ಳೆ ವೆಜ್ ಹೋಟ್ಲಿಗೆ ಬಂದಿದ್ದೀವಿ. ಅದು ಕೂಡ ಅನ್ಲಿಮಿಟೆಡ್ ಮುದ್ದೆ ಊಟ, ಶ್ರೀ ಗುರು ಮೆಸ್ ಅಂತ. ಸೊ ಇಲ್ಲಿ ಏನಂದ್ರೆ ಪಂತಿ ಊಟ ತರ, ಮದುವೆ ಊಟ ತರ ಲೈನಾಗೆ ಕೂರಿಸ್ಬಿಟ್ಟು ಊಟ ಕೊಡ್ತಾರೆ. ಅದು ಜಸ್ಟ್ 99 ರುಪೀಸ್ಗೆ ಅನ್ಲಿಮಿಟೆಡ್ ಮುದ್ದೆ ಊಟ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಸರ್ ಜಯಂತ್ ಕುಮಾರ್. ಸರ್ ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ, ಇದು ಕಾನ್ಸೆಪ್ಟು. ಆಮೇಲೆ ನನಗೇನಂತಂದರೆ ಊಟದಲ್ಲ ಸ್ವಲ್ಪ ಕಾಳಜಿ ಜಾಸ್ತಿ. ನಾವು ಎಲ್ಲೇ ಹೋಗಲಿ ಪಾಮಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳ್ತೀವಿ, ಆಮೇಲೆ ಇದು ಆ ಥರ ವಿಚಾರಿಸ್ತಾ ಇರ್ತೀವಿ. ಅದಕ್ಕೆ ನಾವೇ ಯಾಕೆ ಒಂದು ಕ್ವಾಲಿಟಿ ಫುಡ್ ಕೊಡಬಾರ್ದು ಅಂದ್ಬಿಟ್ಟು ನಾವು ಗಂಡನ್ನೆಲ್ಲ ಎಲ್ಲ ಯೂಸ್ ಮಾಡಿ ನಾವು ಅಡುಗೆ ಮಾಡ್ತಾ ಇದ್ದೀವಿ ಸರ್. ಗಾಣದ ಎಣ್ಣೆ ಯೂಸ್ ಮಾಡ್ತೀವಿ? ಗಂಡನ ಯೂಸ್ ಮಾಡ್ತೀವಿ, ಅಡುಗೆಗೆಲ್ಲ ಗಂಡನ ಯೂಸ್ ಮಾಡ್ತೀವಿ. ಬೋಂಡ ಬಜ್ಜಿ ಕರೆಯೋದಕ್ಕೆ ನಾವು ರಿಫೈಂಡ್ ಆಯಿಲು, ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀವಿ. ಯಾಕಂದರೆ ಅದರಲ್ಲೆಲ್ಲ ನಾವು ಹೀಟ್ ಜಾಸ್ತಿ ಆಗುತ್ತೆ. ಸೆಕೆಂಡಿಗೆ ಅದು ಮುದ್ದೆ ಊಟ ಅಂತ ನಾನು ಬೋರ್ಡ್ ನೋಡಿದೆ, ಮತ್ತು ಚಪಾತಿ ಊಟ ಅಂತ ಇದೆ. ಎರಡೂ ಸಿಗುತ್ತಾ, ಇಲ್ಲ ಏನೇನು ಬರುತ್ತೆ ಅದರಲ್ಲಿ? ಎರಡೂ ಸಿಗುತ್ತೆ. ಮುದ್ದೆ ಊಟ ಇರುತ್ತೆ, ಚಪಾತಿ ಊಟ ಇರುತ್ತೆ. ಮುದ್ದೆ ಊಟಕ್ಕೆ ಚಪಾತಿನೂ ಕೊಡಲ್ಲ, ಚಪಾತಿ ಊಟಕ್ಕೆ ಮುದ್ದೆ ಕೊಡಲ್ಲ. ನಾವು ಮುದ್ದೆ ಊಟಕ್ಕೆ ಅನ್ಲಿಮಿಟೆಡ್ ಮುದ್ದೆ ಕೊಡ್ತೀವಿ. ಚಪಾತಿಗೆ ಬರೀ ಎರಡೇ ಚಪಾತಿ ಕೊಡ್ತೀವಿ. ಎರಡೇ ಚಪಾತಿ ರಿಮೈನಿಂಗ್ ಎಲ್ಲ ಐಟಮ್ ಅನ್ಲಿಮಿಟೆಡ್ ಕೊಡ್ತೀವಿ. ಇರೋವರೆಗೂ ಕೊಡ್ತಾ ಇರ್ತೀವಿ. ಏನಕ್ಕೆ ಅಂತ ಮನೆ ಥರ ಫೀಲ್ ಆಗಬೇಕು. ಈಗೆಲ್ಲ ಹೋಗ್ತೀವಿ ನಾವು, ಒಂದು ರೈಸ್ ಒಂದು ಮುದ್ದೆ ಒಂದು ರೈಸ್ ತೊಗೊತೀವಿ, 80 ರೂಪಾಯಿ ಆಗುತ್ತೆ. ಒಂದು ಹಾಫ್ ರೈಸ್ ತೊಗೊಬೇಕಂದ್ರೆ 30 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾರೆ. ತೊಗೊಬೇಕಾ ಬೇಡ ಅಂತ ಇರ್ತಾರೆ. ನಾವು ಹಂಗೆಲ್ಲ ಇಲ್ಲ, 10 ಸಾರಿ ಕೇಳಿದ್ರೆ 10 ಸಾರಿ ಬೇಕಾದ್ರೂ ಕೊಡ್ತೀವಿ ನಾವು ರೈಸ್ನ. ಸೊ ನೀಟಾಗಿ ಎಲೆ ಹಾಕಿ ನೀಟಾಗೆಲ್ಲ ಬಡಿಸಿದ್ದಾರೆ. ಸೊ ಇದು 100 ರುಪೀಸ್ಗೆ ಅನ್ಲಿಮಿಟೆಡ್ ಮೀಲ್. ಏನೇನು ಬರುತ್ತೆ ಅಂತ ನೋಡೋಣ. ಒಂದು ಕಡೆಯಿಂದ ಮೊದಲನೇದು ನೀರು. ಎಲೆ ಹಾಕಿದ ತಕ್ಷಣ ನೀರು ಕೊಡಬೇಕು, ಎಲೆ ತೊಳೆಯೋಕ್ಕೆ, ನೀರು ಬಾಯಿ ಕುಡಿಯೋಕ್ಕೆ. ಆಮೇಲೆ ಶಾಸ್ತ್ರ ಪ್ರಕಾರ ಉಪ್ಪಿನಕಾಯಿ ಹಾಕ್ತಾರೆ. ಅದಾದಮೇಲೆ ಕೋಸಂಬರಿ ಬರುತ್ತೆ. ಅದಾದಮೇಲೆ ಸ್ವಲ್ಪ ಲೈಟಾಗಿ ಚಿಪ್ಸ್ ಬರುತ್ತೆ ಅಥವಾ ಸಂಡಿಗೆ ಬರುತ್ತೆ. ಅದಾದಮೇಲೆ ಒಂದು ಸ್ವೀಟ್ ಬರುತ್ತೆ. ಆಮೇಲೆ ಒಂದು ಬಜ್ಜಿ ಬರುತ್ತೆ. ಮುದ್ದೆ ಮೇಲೆ ಒಂದು ಸ್ವಲ್ಪ ತುಪ್ಪ, ಆಮೇಲೆ ಮುದ್ದೆಗೆ ಕಾಳು ಸಾರು, ಆಮೇಲೆ ಅನ್ನ ಬರುತ್ತೆ. ಅನ್ನಕ್ಕೆ ದಾಲು ಅಥವಾ ಬೇಳೆ ಸಾರು, ಅನ್ನ, ಆಮೇಲೆ ಪಲ್ಯಗಳು ಮತ್ತು ಮುದ್ದೆ ಸಾರು ಎಲ್ಲ ಅನ್ಲಿಮಿಟೆಡ್. ಸ್ವೀಟ್ ಮಾತ್ರ ಲಿಮಿಟೆಡ್. ಇನ್ನು ಮಿಕ್ಕಿದೆಲ್ಲ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ತಿನ್ಬೋದು. ಇದು ವರ್ತಾ ಇಲ್ವಾ ಕಮೆಂಟ್ ಮಾಡಿ. 100 ರೂಪಾಯಿ ಮಾತ್ರ.